ಪ್ರೆಷರ್ ಮಾಡಿದರು, ಏನು ಮಾಡಿದರು, ಹೈಕಮಾಂಡ್ ಅಂತಂದರು. ಅದೇ ಕಾಲಕ್ಕೆ ಸಿದ್ದರಾಮಯ್ಯ ಒಲಿಸ್ಕೊಳ್ಳೋ ಸಲುವಾಗಿ ಅವ್ರನ್ನ ದೇವರು, ವೇದ, ಮತ್ತೇನು ಒಂದು ಪುಣ್ಯ ಅದು ಇದು ಮಾತಾಡಿದ್ದೆ ನಾವು ಇತಿಹಾಸದ ಪುಟಗಳಲ್ಲಿ ನೋಡ್ತಾ ಇದ್ವಿ. ಅದು ಮಾಡಿಕೊಂಡು ಅವ್ರು ಯಶಸ್ವಿಯಂತೆ ಆಗಿದ್ದಾರೆ. ಆದರೆ ಈಗ ಇರೋದು ಮುಖ್ಯ ಏನಪ್ಪ ಅಂದರೆ ಡಿ ಕೆ ಶಿ ಅವ್ರಿಗೆ ನಾವು ಬಂದಂಥ ಅಧಿಕಾರವನ್ನು 2027 ನಂತರ ಉಳಿಸ್ಕೊಂಡು ಹೋಗ್ಬೇಕಾಗ್ಯದ. ಅದಕ್ಕೆ ಸಿದ್ದರಾಮಯ್ಯರ ಸಹಕಾರ ಅತ್ಯಂತ ಅವಶ್ಯ. ಇದು ಇದರಲ್ಲಿ ಎರಡು ಮಾತಿಲ್ಲ. ಸಿದ್ದರಾಮಯ್ಯರನ್ನು ಒಲಿಸ್ಕೊಂಡು ಅವರ ಪ್ರೀತಿಯನ್ನು ಗಳಿಸ್ಕೊಂಡು ಅವ್ರು ಹೇಳಿದಂಥ ವ್ಯಕ್ತಿಗಳಿಗೆ ಮನೆ ಹಾಕುವ ಮೂಲಕ ಹೋದ್ರಪ್ಪ ಅಂತಂದ್ರೆ ಮೋಸ್ಟ್ ಪ್ರಾಬಬ್ಲಿ ಅವ್ರಿಗೆ ಎದುರಾಳಿಗಳು ಇಲ್ಲ. ಆದರೆ ಅವ್ರಿಗೊಂದು ಸ್ವಂತ ವ್ಯಕ್ತಿತ್ವ, ನಾನು ಸ್ವಂತಕ್ಕೆ ಬೇಕಪ್ಪ, ಇನ್ನೊಬ್ರಿಗೆ ನ್ಯಾಯ ಮಾಡಲಿ, ನ್ಯಾಯದ ಜನರು ಬೇಕು ಅನ್ನುವಂಥ ಒಂದು ಅವರಲ್ಲಿ ಒಂದೇನೋ ಒಂದು ಸಣ್ಣ ಪ್ರಮಾಣದ ಹುಚ್ಚದಂತ ಅನ್ನಿಸ್ತದೆ. ಹುಚ್ಚನಿಗಿಂತಲೂ ಅದು ಸ್ವಾಭಿಮಾನ, ಕೆಲವರಿಗೆ ಅವ್ರು ಹುಚ್ಚಂತ ಕಾಣ್ತಿರ್ಬೋದು. ಬಟ್ ಅಧಿಕಾರಕ್ಕಾಗಿ ಎಷ್ಟಪ್ಪ ಕಾಂಪ್ರಮೈಸ್ ಆಗೋದು ಅನ್ನೋಂಥ ಮಾತು ಇರ್ಬೋದು. ಅದೇನೂ ಇರಲಿ, ಡಿ ಕೆ ಶಿ ಅವರು ಈಗ ಮಾತ್ರ ಇನ್ನೂ ಅವ್ರ ಜೊತೆ ಕಾಣಿಸ್ಕೊಂಡು ಚರ್ಚೆ ಮಾಡಿಕೊಂಡು ಅವರನ್ನು ದೊಡ್ಡ ಕುರ್ಚಿಯಲ್ಲಿ ಕೂಡಿಸ್ಕೊಂಡು ತಾವು ಸಣ್ಣ ಕುರ್ಚಿಯಲ್ಲಿ ಕುಳಿತು ಅತ್ಯಂತ ಸೌಹಾರ್ದದಿಂದ ಹೇಳಿದಂಗೆ ಹೋಗ್ತೀರಪ್ಪ ನಾವು, ನೀವೇನು ಹೇಳ್ತೀರಿ ಹೇಳ್ರಿ, ಯಾರನ್ನ ತೆಗೆದು ಹೇಳ್ರಿ, ಯಾರು ಸೇರಿಸೋದು ಹೇಳ್ರಿ, ಯಾರನ್ನ ಬಿಡೋದು ಹೇಳ್ರಿ ಅನ್ನೋರಂಗೆ ಮಾತಾಡ್ತಾ ಈಗಾಗಲೇ ಈ ನಿಮ್ಮ ಗಾಯತ್ರಿ ಅನ್ನುವಂಥ ಹೆಣ್ಣುಮಗಳನ್ನ ಪಾಪ ಅವ್ರಿಗೆ ಪೋಸ್ಟ್ ಕೊಡ್ತಾನಂತೆ ಪಾಪ ಇಂಥ ಕೊಡಿದ್ದು ನಾವು ನೋಡಿದ್ದೀವಿ. ಇವೆಲ್ಲನೂ ಇಟ್ಟುಕೊಂಡು ಅವರು ಸಹಿತ ಸಾಧ್ಯಷ್ಟು ಮಟ್ಟಿಗೆ ಸಾಮೋಪಾಯ, ಭೇದೋಪಾಯ ಇವೆಲ್ಲ ಉಪಯೋಗ ಮಾಡ್ತಾಯಿದ್ರೆ ಯಾವ ದಂಡ ಉಪಯೋಗ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇದು ಮಾತ್ರ ನಡೆದಿದ್ದೇನೆ ಸುಳ್ಳಲ್ಲ. ಒಟ್ಟಾರೆಯಾಗಿ ಈ ಎಲ್ಲ ನೆರೆಗಟ್ಟಿನಲ್ಲೇ ಸಿದ್ದರಾಮಯ್ಯನವರು ಮರಳಿ ತಮ್ಮ ಅಸ್ತಿತ್ವವನ್ನು ತೋರಿಸೋ ಸಲುವಾಗ ಮತ್ತು ಮುಂದಿನ ಚುನಾವಣೆ ನಾನು ಅನಿವಾರ್ಯ, ಡಿ ಕೆ ಶಿ ಅವರ ನೀವು ಸೇಮ್ ಆಗಿ ಮುಂದುವರಿಬೇಕಾದ್ರೆ ನಾನೆಲ್ಲ ಇಲ್ಲ ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರೆ. ಜೊತೆಗೆ ತಮ್ಮ ಹಳೆಯ ಮಂತ್ರ ಹಿಂದುಳಿದವರ ವರದಿ ಈಗಾಗಲೇ ಅನುಷ್ಠಾನಗಳು ರಿವ್ಯೂ ಮಾಡಿದ್ದಾರೆ, ಸಬ್ಮಿಟ್ ಮಾಡಿದ್ದಾರೆ. ಅದು ಅನುಷ್ಠಾನಗೊಳಿಸುವ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಇವತ್ತೇನಾದರೂ ಅನುಷ್ಠಾನ ಡಿ ಕೆ ಶಿ ಅವರು ಮಾಡಿಬಿಟ್ಟಾರಪ್ಪ ಅಂತಂದ್ರೆ ಸಹಜವಾಗಿ ಅದರ ಪ್ರತಿಫಲ ಸಿದ್ದರಾಮಯ್ಯರಿಗಿಂತ ಹೆಚ್ಚು ಸಿಗೋದು ಡಿ ಕೆ ಶಿ ಅವ್ರಿಗೆ. ಯಾಕಂದರೆ ಡಿ ಕೆ ಶಿ ಅವರು ಒಬ್ಬ ಏನಪ್ಪ ಅಂತಂದ್ರೆ ಒಕ್ಕಲಿಗ ಸಮುದಾಯದಲ್ಲಿದ್ದಂಥವರು. ಅವರು ಈ ಹಿಂದುಳಿದ ಒಂದು ವರದಿ, ಕಾಂತರಾಜ್ ವರದಿ ಆಯಿತು, ಮಧುಸೂದನ್ ವರದಿ ಆಯಿತು, ಅದರಿಂದ ಬಂದ ಜಯಪ್ರಕಾಶ್ ಹೆಗಡೆ ಅವ್ರ ವರದಿ ಆಯಿತು, ಎಲ್ಲನೂ ಅನುಷ್ಠಾನಗೊಳಿಸುವಂಥ ಒಂದು ಸಾಹಸ ಒಪ್ಪಿಕೊಂಡಿದ್ದರಿಂದಾಗಿ ಸಹಜವಾಗಿ ಒಕ್ಕಲಿಗರು ಅಸಮಾಧಾನ ಉಳಿಬೋದಿಲ್ಲ ಅಂತಲ್ಲ. ಬಟ್ ಒಕ್ಕಲಿಗರೆಲ್ಲರೂ ಹಿಂದುಳಿದವರಿದ್ದಾರೆ, ಮತ್ತೊಂದು ಬೇರೆ ಬೇರೆ ಸಮುದಾಯದಲ್ಲಿ ಹಿಂದುಳಿದವರಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಈ ಇನ್ನು ದಲಿತಿಗೆ ಕೊಟ್ಟಿದ್ದಾರೆ, ದಲಿತ ಮತ್ತು ಆದಿವಾಸಿಗಳಿಗೆ ಮತ್ತು ಮೈನಾರಿಟಿಗೂ ಇದೆ. ಇವರೆಲ್ಲರೂ ವಿಶ್ವಾಸ ತೆಗೆದುಕೊಳ್ಳೋದು ಅದರಲ್ಲಿ ಯಶಸ್ವಿ ಆಗಬಹುದು. ಅದು ಸಹಿತ ಅನುಷ್ಠಾನಗೊಳಿಸ್ತಾ ಹೋದರೆ ಡಿ ಕೆ ಶಿ ಅವರು ನಿಶ್ಚಿತವಾಗಿಯೂ ಸಿದ್ದರಾಮಯ್ಯರ ಅಹಿಂದ ಅಥವಾ ಸಿದ್ದರಾಮಯ್ಯರ ಹಿಂದುಳಿದ ಒಂದು ಸರ್ಪಾಸ್ತ್ರಕ್ಕೆ ಬಲಿಯಾಗುವಂಥ ಸಾಧ್ಯತೆ ಹೆಚ್ಚಿದ್ದಾವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದು ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಧ ದೇಶ ಸಿದ್ದರಾಮಯ್ಯ ಸತ್ಯದ ಕೈಯಲ್ಲಿ ವಂದನೆಗಳು.